ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ಡೇ ಇರೋದ್ರಿಂದ ಈ ಕೇಕ್ ರೆಡಿ ಮಾಡಿದ್ವಿ. ಇದರ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ 2 ಎಗ್ ಹಾಕಿ, ಎಗ್ ಇಲ್ಲ ಅಂದರೆ ಗಟ್ಟಿ ಮೊಸರು 1 ಕಪ್ ಹಾಕಿ, ಹಾಫ್ ಕಪ್ ಶುಗರ್ ಆ್ಯಡ್ ಮಾಡಿ, ಹಾಗೆ ಹಾಫ್ ಕಪ್ ರಿಫೈನ್ಡ್ ಆಯಿಲ್, ಹಾಗೆ ಸ್ವಲ್ಪ ಹಾಲಕ್ಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಕೇಕ್ ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ ಟಿನ್ಗೆ ಸ್ವಲ್ಪ ಆಯಿಲ್ ಹಚ್ಚಿ ಸ್ವಲ್ಪ ಮೈದಾನ ಡಸ್ಟ್ ಮಾಡ್ಕೊಳ್ಳಿ. ಒಂದು ಕಂಟೈನರ್ಗೆ ಬ್ಲೆಂಡ್ ಮಾಡಿರೋಂಥ ಮಿಕ್ಸರ್ನ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದಕ್ಕೆ 1 ಕಪ್ ಮೈದಾ, ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಹಾಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ, 1/4 ಕಪ್ ಕೋಕೋ ಪೌಡರ್. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಮಿಕ್ಸ್ಚರು, ಸೊ ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಈ ಥರ ಫೈನ್ ಪೇಸ್ಟ್ ಆಗಿ ಬರಬೇಕು. ಈಗ ಈ ಕೇಕ್ ಬ್ಯಾಟರ್ನ ಟಿನ್ಗೆ ಟ್ರಾನ್ಸ್ಫರ್ ಮಾಡಿ 1 to 2 ಟೈಮ್ಸ್ ಟ್ಯಾಪ್ ಮಾಡಿ. ಸೊ ಏನಾದರೂ ಲಂಪ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ನಾನಿಲ್ಲಿ ಕುಕ್ಕರ್ನ 10 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ. ಕೇಕ್ ಬ್ಯಾಟರ್ನ ಇದರಲ್ಲಿ ಇಟ್ಬಿಟ್ಟು 30 to 35 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಒಂದ್ಸತಿ ಕೇಕ್ನ ಚೆಕ್ ಮಾಡಿಬಿಡೋಣ. ಸೊ ನಾವೊಂದು ಫೋರ್ಕ್ನಿಂದ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಏನೂ ಇಲ್ಲ, ಎಷ್ಟು ಕ್ಲಿಯರ್ ಆಗಿದೆ ಅಂತ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಇದೇ ಥರ ಕೇಕ್ ಬರುತ್ತೆ. ಈಗ ಈ ಕೇಕ್ನ 2 ಪಾರ್ಟಿಷನ್ ಆಗಿ ಡಿವೈಡ್ ಮಾಡೋಣ. ಈಗ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿಪಿನ್ ಕ್ರೀಮ್ ಯೂಸ್ ಮಾಡಲ್ಲ, ಸೊ ನಾವೇ ಇಲ್ಲಿ ಪ್ರಿಪೇರ್ ಮಾಡೋಣ ಕ್ರೀಮ್ನ. ಒಂದು ಪ್ಲೇಟ್ನಲ್ಲಿ ಐಸ್ ಹಾಕ್ಕೊಂಡು ಒಂದು ಬೌಲ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ 1 ಅವರ್ವರೆಗೂ. ಈಗ ಇದಕ್ಕೆ ಕ್ರೀಮ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವರ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸ್ಕಿಪ್ ಕೂಡ ಮಾಡ್ಬೋದು. ಬೀಟರ್ ಇದ್ದರೆ 2 to 3 ಮಿನಿಟ್ಸ್ನಲ್ಲಿ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಇಲ್ಲಿ ಬೀಟರ್ ಯೂಸ್ ಮಾಡ್ತಾ ಇಲ್ಲ, ಸೊ ಒಂದು 15 to 20 ಮಿನಿಟ್ಸ್ ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿ ಕ್ರೀಮ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. 1/4 ಕಪ್ ಶುಗರ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆರಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್. ಕೇಕ್ ಸ್ವಲ್ಪ ಹೊರಗಡೆ ಥರ ಟೇಸ್ಟ್ ಬರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೀವು ಶುಗರ್ ಸಿರಪ್ ಕೂಡ ಯೂಸ್ ಮಾಡ್ಬೋದು. ಈಗ ಕ್ರೀಮ್ನ ಅಪ್ಲೈ ಮಾಡೋಣ. ಸ್ವಲ್ಪ ಕ್ರೀಮ್ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಮಾಡಿರೋಂಥ ಶುಗರ್ ಸಿರಪ್ನ ಹಾಕ್ಕೊಳ್ಳೋಣ. ಈಗ ಈ ಥರ ಎಲ್ಲ ಕಡೆ ಚೆನ್ನಾಗಿ ಹಾಕ್ಕೊಳ್ಳಿ. ಇಲ್ಲಿ ಅಮೂಲ್ ಅವರ ಡಾರ್ಕ್ ಚಾಕ್ಲೇಟ್ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಕೇಕ್ ಇನ್ನೊಂದು ಪಾರ್ಟ್ನ ಇದ್ರ ಮೇಲೆ ಇಡೋಣ. ಈಗ ಕೇಕ್ ಮೇಲಿರೋ ಪಾರ್ಟ್ನ ಸ್ವಲ್ಪ ಕಟ್ ಮಾಡಿದ್ದೀನಿ. ಈಗ ಅದೇ ಶುಗರ್ ಸಿರಪ್ನ ಮತ್ತೆ ಇದಕ್ಕೆ ಹಾಕ್ಕೊಂಡು ಮೇಲೆ ಕ್ರೀಮ್ ಅಪ್ಲೈ ಮಾಡೋಣ. ಕ್ರೀಮ್ನ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಚಾಕ್ಲೇಟ್ನ ಹಾಕ್ತಾ ಇದ್ದೀನಿ. ಚಾಕ್ಲೇಟ್ ಫ್ಲೇವರ್ ಇರಲಿ ಅಂತ ಹಾಕ್ತಾ ಇರೋದು.
ನೀವು ಸ್ಕಿಪ್ ಕೂಡ ಮಾಡ್ಬೋದು. ಮೇಲೆ ಡೆಕೋರೇಷನ್ಗೆ ಲಾಸ್ಟ್ನಲ್ಲಿ ಚೆರಿ ಹಾಕ್ತಾ ಇದ್ದೀನಿ. ಇಷ್ಟೊಂದು ಟೈಮ್ ತಗೊಂಡು ಕೇಕ್ ಮಾಡಿರೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಡ್ಯಾಡಿದ ಬರ್ಡೇ ಇತ್ತು. ಹೊರಗಡೆ ಹೋಗಿ 5 ನಿಮಿಷದಲ್ಲಿ ಆ ಕೇಕ್ ತಂದುಬಿಡ್ಬೋದು. ಅವರು ಇಷ್ಟೊಂದೆಲ್ಲ ನಮಗೋಸ್ಕರ ಮಾಡ್ತಿರುವಾಗ ಅವ್ರಿಗೋಸ್ಕರ ಸ್ವಲ್ಪ ಟೈಮ್ ತಗೊಂಡು ಏನಾದರೂ ಮಾಡಿದ್ರೆ ಅವರು ಹೇಳೋಕ್ಕಾಗಲ್ಲ ಅವ್ರ ಖುಷಿನ.